ಮಹಾಮಳೆಗೆ ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬರೋದಾದ್ರೆ ಭಾರಿ ಅಲ್ಲೋಲ ಕಲ್ಲೋಲ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಅಂಡರ್ ಪಾಸ್ಗಳು ಜಲಾವೃತ ಆಗಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ಸಿಟಿ ರೌಂಡ್ಸ್ ಹಾಕಿದ್ರು. ಮಳೆ ಹಾನಿಯಾದ ಪ್ರದೇಶಕ್ಕೆ ಭೇಟಿ ಕೊಟ್ಟರು. ಹೆಬ್ಬಾಳ, ನಾಗವಾರ, HBR ಲೇಔಟ್, ಬೆಳ್ಳಂದೂರು, ಮಾರುತಿ ಸೇವಾನಗರ ಸೇರಿ ಹಲವು ಕಡೆ ಭೇಟಿ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದು, ಚರಂಡಿ ನೀರು ರಸ್ತೆ ಮೇಲೆ ಹರಿಯದಂತೆ ವ್ಯವಸ್ಥೆ ಮಾಡಿ ಅಂತ ತಾಕೀತು ಮಾಡಿದ್ದಾರೆ. ಬೆಳಿಗ್ಗೆಯಿಂದ ಹಲವು ಕಡೆ ಬೆಂಗಳೂರು ಮಂದಿ ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆ, ಹಲವು ರಸ್ತೆಗಳು ಜಲಾವೃತ ಆಗಿದೆ. ಕೆಲವು ಕಡೆ ಮರಗಳ ಧರೆ ಗುರುಳಿವೆ, ಗಂಭೀರ ಗಾಯ ಆಗಿದೆ. ಹೀಗಾಗಿ ಹೇಗಿದೆ ಪರಿಸ್ಥಿತಿ ರಾಜ್ಯ ರಾಜಧಾನಿಯದ್ದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಸಿಟಿ ರೌಂಡ್ಸ್ ಹಾಕಿ ಅವಲೋಕಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಳೆ ಹಾನಿಯಾದಂತಹ ಪ್ರದೇಶಗಳಿಗೆ ಡಿಸಿಎಂ ಭೇಟಿ ಕೊಟ್ಟಂತಹ ಸಂದರ್ಭದ ಚಿತ್ರಣ. ಜಲಾವೃತವಾಗಿರುವ ರಸ್ತೆಗಳನ್ನು ನೋಡ್ತಾ ಇದ್ದೀವಿ. ಆ ನೀರನ್ನು ಹೊರ ಹಾಕೋದಕ್ಕೆ ಬೆಳಗ್ಗೆಯಿಂದ ಭಾರಿ ಹರಸಾಹಸ ಪಡಬೇಕಾಯಿತು. ಹೀಗಾಗಿ ಹಾನಿಗೊಳಗಾದ ಪ್ರದೇಶಕ್ಕೆ ತೆರಳಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಜೊತೆಗೆ ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಿದ್ದಾರೆ. ಸಮರ್ಪಕ ವ್ಯವಸ್ಥೆ ಮಾಡುವಂತೆ, ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ಕೊಟ್ಟಿದ್ದಾರೆ. ಒಂದು ಮಳೆ ಬಂದರೆ ಸಾಕು, ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ರಸ್ತೆಗಳು ನದಿ ಅಂತಾಗಿರುತ್ತೆ, ಇಲ್ಲ ಕೆಸರುಗದ್ದೆ ಅಂತಾಗಿರುತ್ತೆ. ಜೊತೆಗೆ ಲೇಔಟ್ಗಳ ಒಳಕ್ಕೆ ನೀರು ನುಗ್ಗುತ್ತೆ. ಜನರ ಪಾಡು ಹೇಳ್ತಿರೋದು ಒಂದು ಮಳೆ ಬಂದರೆ ಸಾಕು ರಾಜ್ಯ ರಾಜಧಾನಿಗೆ. ಇವತ್ತಾದದ್ದು ಅದೇ. ಬೆಳಗಿನ ಜಾವ ಸುರಿದ 3 ತಾಸಿನ ಮಳೆ ಇಡೀ ಬೆಂಗಳೂರಿಗರ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿರುವಂಥದ್ದು. ಹಾಗಾಗಿ ಸ್ಥಳಕ್ಕೆ ಭೇಟಿ ಕೊಟ್ಟರು ಡಿಸಿಎಂ. ಸಿಟಿ ರೌಂಡ್ಸ್ ಹಾಕಿದ್ದಾರೆ. ಎಲ್ಲೆಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿಯಾಗಿದೆ, ಹಾನಿ ಎಷ್ಟಾಗಿದೆ, ಏನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಅವರಿಗೆ ತಾಕೀತು ಮಾಡಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಮಹದೇವಪುರದ ಚಿತ್ರಣ. ಸಂಪೂರ್ಣ ಜಲಾವೃತವಾಗಿರುವಂತಹ ಪ್ರದೇಶವನ್ನು ಊಟಕ್ಕೆ ಲೇಟ್ ಆಯ್ತು ಅಂತ ಹೊರಟರು ಡಿಸಿಎಂ. ಚಿಕ್ಕಪೇಟೆ KR ಮಾರ್ಕೆಟ್ಗೆ ತೆರಳಲೇ ಇಲ್ಲ, ಅಲ್ಲಿಂದ ಹೊರಟು ಬಿಟ್ಟು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ ಸಿಟಿ ರೌಂಡ್ಸ್ ಅನ್ನು. ಕಾರಣ ಏನು? ಊಟಕ್ಕೆ ಲೇಟ್ ಆಯ್ತು ಅಂತ ಅರ್ಧಕ್ಕೆ ಸಿಟಿ ರೌಂಡ್ಸ್ ಮೊಟಕುಗೊಳಿಸಿರೋದು ಡಿಕೆ ಶಿವಕುಮಾರ್. ಇಡೀ ಬೆಂಗಳೂರು ಜಲಾವೃತಗೊಂಡು ಸಾಕಷ್ಟು ಅನಾಹುತ ಆಗಿದೆ, ಅವಾಂತರಗಳಾಗಿದೆ, ಹಲವು ಕಡೆ ಗಾಯ ಆಗಿದೆ, ಮರ ಬಿದ್ದು. ಜೊತೆಗೆ ಹಲವು ಲೇಔಟ್ಗಳಲ್ಲಿ ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ ಜನ. ಪರಿಸ್ಥಿತಿ ಹೇಗಿದೆ ಅಂತ ನೋಡಕ್ ಬಂದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕ್ತಾ ಅರ್ಧಕ್ಕೆ ಅದನ್ನ ಮೊಟಕುಗೊಳಿಸಿದ್ದಾರೆ. ಯಾಕೆ? ಊಟಕ್ಕೆ ಲೇಟ್ ಆಯ್ತು ಅಂತ ಹೊರಟಿದ್ದಾರೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್. ದೃಶ್ಯಗಳಲ್ಲಿ ನೋಡ್ತಿದ್ದೀವಿ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ. ಅಂಡರ್ ಪಾಸ್ಗಳಂತೂ ಎಲ್ಲ ನೋಡಿದ್ರು ನೀರೇ. ಆ ನೀರನ್ನು ಹೊರ ಹಾಕೋದಕ್ಕೆ ಭಾರಿ ಹರಸಾಹಸ ಪಟ್ಟಿದ್ದಾರೆ. ಬೆಂಗಳೂರು ರಾಜೀವ್ ಕಾಲುವೆ ನಾನು ರೋಡಲ್ಲಿ ಒಂದು ರೌಂಡ್ ಎಲ್ಲ ನಾನು ಗಮನಿಸಿದೆ. ಡೆಬ್ರೇಸು ಭಾಳ ಮಧ್ಯ ಹಾಕ್ಕೊಂಡಿದೆ. ನಮ್ಮ ಕಾರ್ಪೊರೇಷನ್ ಅವರು ನೆಗ್ಲೆಕ್ಟ್ ಮಾಡಿದ್ದು ನಾನು ಕಣ್ಣಲ್ಲಿ ಕಂಡಿದ್ದೀನಿ. ನಾನು ನಮ್ಮ BMRC ಅವ್ರಿಗೂ ಹೇಳಿದ್ದೀನಿ, ಅವ್ರ ಕೆಲಸ ಆಗ್ತಾರಂಥ ಡೆಬ್ರಿಸ್ ಏನು ಕನ್ಸ್ಟ್ರಕ್ಷನ್ ಡೆಬ್ರಿಸ್ ಇದೆ ಅದೆಲ್ಲ ಕೂಡಲೇ ತೆಗಿಬೇಕು ಅಂತ. ಭಾಳ ಕಡೆ ಫ್ಲಡ್ಡು ಮಳೆ ಜಾಸ್ತಿ ಆದಾಗ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಐಡೆಂಟಿಫಿಕೇಷನ್ ಆಗ್ತಾಯಿದೆ. ಕೆಲವು ಜಾಗದಲ್ಲಿ ವೆಂಟ್ಗಳನ್ನ ಸ್ವಲ್ಪ ದೊಡ್ಡದು ಮಾಡಬೇಕಾಗಿದೆ, ನೀರು ಹೋಗುವಂಥ ಜಾಗನ ಮಾಡಬೇಕಾಗಿದೆ. ಅದು ಕೂಡಲೇ ನಾವು ಕ್ರಮ ಕೈಗೊಳ್ಳಕ್ಕೆ ಮಾಡ್ತೀವಿ. ಜೊತೆಗೆ ವಿಪರೀತ ಮಳೆ ಜಾಸ್ತಿ ಬಂದು ಪಾಟೋಲ್ ಜಾಸ್ತಿ ಆಗ್ತಾಯಿದೆ. ಅದು ಕೂಡ ನಾನು ಪೊಲೀಸವ್ರಿಗೆಲ್ಲ ಹೇಳಿದ್ದೀನಿ, ನೀವೇ ಅದನ್ನು ಎಲ್ಲೆಲ್ಲಿ ಪಾಟೋಲ್ಸ್ ಇದೆ ಅದನ್ನು ನೀವೇ ಫೋಟೋ ಮಾಡಿಬಿಟ್ಟು ನಮ್ಗೆ ಅಪ್ಲೋಡ್ ಮಾಡಿ ಅಂತ. ನಮ್ಮ ಇಂಜಿನಿಯರ್ಸ್ಗೂ ಹೇಳಿದ್ದೀವಿ, ನಾಗರಿಕರಿಗೂ ಹೇಳಿದ್ದೀವಿ, ಆ ಪಾಟೋಲ್ಸನ್ನು ಐಡೆಂಟಿಫೈ ಮಾಡಿ ಅಂತ. ಸೊ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತವಾಗಿ ಎಲ್ಲೆಲ್ಲಿ ಇದನ್ನ ಮಾಡೋಕ್ಕಾಗ್ತದೆ ಮಾಡ್ತೀನಿ. ಆಮೇಲೆ ಜೊತೆಗೆ ನಮ್ಮ ಹಾರ್ಟಿಕಲ್ಚರ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್,
ರಾಜ್ಯ ರಾಜಧಾನಿ ಅರ್ಧ ಮುಳುಗೋದಂಗಾಗಿದೆ ಒಂದು ಮಳೆಗೆ. ಆದ್ರೆ ಸಿಟಿ ರೌಂಡ್ಸ್ ಹಾಕೋಕ್ ಬಂದಂತಹ DCM DK ಶಿವಕುಮಾರ್ ರೌಂಡ್ಸ್ ಹಾಕ್ಲೇ ಇಲ್ವಾ? ಅರ್ಧಕ್ಕೆ ಮೊಟಕುಗೊಳಿಸಿದ್ರ? ಏನ್ ಕಾರಣ ಕೊಟ್ರು? ಆ ರೌಂಡ್ಸ್ ಅಲ್ಲಿ ಏನ್ ಪರಿಶೀಲನೆ ಮಾಡಿದ್ರು? ಏನ್ ಡೀಟೇಲ್ಸ್ ಇದೆ? ಖಂಡಿತ ಪ್ರತಿಮಾ, ಬೆಂಗಳೂರಿನಲ್ಲಿ ಮಳೆ ಬಂದಾಗ ಪರಿಸ್ಥಿತಿ ದೊಡ್ಡ ಮಟ್ಟಕ್ಕೆ ಹಾಳಾಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಚಿತ್ರಣವೇ ಬದಲಾಗುತ್ತೆ, ಜನಜೀವನ ಅಸ್ತವ್ಯಸ್ತಗೊಳ್ಳುತ್ತೆ, ಸಂಚಾರ ದಟ್ಟಣೆ ಕೂಡ ಸಾಕಷ್ಟು ತೊಂದರೆ ಉಂಟಾಗುತ್ತೆ. ಅಂಡರ್ ಪಾಸ್ಗಳು ನೀರು ತುಂಬುತ್ತೆ, ತಗ್ಗು ಪ್ರದೇಶಗಳಾಗಿರ್ತಕ್ಕಂಥ ಸಾಕಷ್ಟು ಕಡೆಗಳಲ್ಲಿ ನೀರು ತುಂಬಿಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮಧ್ಯಾಹ್ನ ಏನು DCM DK ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಆರಂಭ ಮಾಡಿದ್ರು. ಮೊದಲು ಹೆಬ್ಬಾಳ ಬಳಿ ಬರ್ತಾರೆ ಅನ್ಕೊಂಡು ಅಲ್ಲೂ ಸಹ ಬರ್ಲಿಲ್ಲ. ಹೆಬ್ಬಾಳದ ಫ್ಲೈಓವರ್ ಬಳಿ ಬೆಳಗ್ಗೆ 7 ಗಂಟೆಯಿಂದಲೂ ಸಹ ಟ್ರಾಫಿಕ್ ಪೊಲೀಸರು ನೀರನ್ನ ಕ್ಲಿಯರ್ ಮಾಡ್ತಾ ಇದ್ರು. ಸಾಕಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆ ಟ್ರಾಫಿಕ್ ಪೊಲೀಸ್ ನಿಂತು, ಆ ವಿಡಿಯೋಗಳು ಸಹ ಇದಾವೆ, ಆ ಟ್ರಾಫಿಕ್ ಪೊಲೀಸ್ ನಿಂತು ನೀರನ್ನ ಕ್ಲಿಯರ್ ಮಾಡ್ತಾ ಇದ್ರು. ಅಲ್ಲಿಗೆ ಬರ್ತಾರೆ ಅನ್ಕೊಂಡು ಅಲ್ಲೂ ಸಹ ಬರ್ಲಿಲ್ಲ. ಡೈರೆಕ್ಟ್ ಅಲ್ಲಿ ಒಂದು ಬಾಣಸ್ವಾಡಿ ಬಳಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಹೋಗಿದ್ರು. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಒಂದ್ 2-3 ನಿಮಿಷ ನೋಡಿದಂತ DK ಶಿವಕುಮಾರ್ ಪರಿಶೀಲನೆ ನಡೆಸಿದ್ರು. ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ್ರು. ರಾಜಕಾಲುವೆ ಒತ್ತುವರಿ ತೆರವು ಮಾಡ್ತೀವಿ ಅಂತ ಹೇಳ್ತಿದ್ರು. ಮತ್ತೆ BBMP ಮತ್ತೆ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲ ಸಹ ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದನ್ನ ಸರಿ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು. ಉಳಿದಂತೆ ಅಲ್ಲಿಂದ ಹೊರಟವರು KR ಪುರಂ ಮಾರ್ಗವಾಗಿ ಬೆಳ್ಳಂದೂರು ಮತ್ತೆ ಸಿಲ್ಕ್ ಬೋರ್ಡ್ಗೆ ಬರ್ತಾರೆ. ಸಿಲ್ಕ್ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ರಾಜಕಾಲುವೆ ಬಳಿ ಕೆಲ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸ್ತಾರೆ. ನಂತರ ಅಲ್ಲಿಂದ ಬಂದವರು ಆ ಜಂಕ್ಷನ್ ಏನಿದೆ, ಜಯದೇವ ಜಂಕ್ಷನ್ ಬಳಿ ಒಂದು ಅಂಡರ್ ಪಾಸ್ ಇದೆ, ಅಲ್ಲಿಗೆ ಬರ್ತಾರೆ. ಅಲ್ಲಿ 2 ನಿಮಿಷ ವೀಕ್ಷಣೆ ಮಾಡ್ತಾರೆ. ನಂತರ ಚಿಕ್ಕಪೇಟೆ ಮಾರ್ಕೆಟಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಲ್ಲಿಗೂ ಸಹ ಭೇಟಿ ನೀಡೋದಿಲ್ಲ. ಅರ್ಧಕ್ಕೆ ತಮ್ಮ ಸಿಟಿ ರೌಂಡ್ಸ್ ಅನ್ನ ಮೊಟಕುಗೊಳಿಸಿ ಎಲ್ಲೋ ಕಾಟಾಚಾರಕ್ಕೆ ಒಂದ್ ರೌಂಡ್ ಹಾಕಿದ್ರು ಅಂತ ಹೇಳಿ ಬರ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನ ಹೆಬ್ಬಾಳದಿಂದ ಸ್ಟಾರ್ಟ್ ಆಗಿದ್ದು ಜಯದೇವಗೆ ಎಂಡ್ ಆಗುತ್ತೆ. ನಂತರ KR ಮಾರ್ಕೆಟ್ ಅಲ್ಲಿ ದೊಡ್ಡ ಅನಾಹುತ ಆಗಿತ್ತು, ಸಾಕಷ್ಟು ನೀರ್ ನುಗ್ಗಿತ್ತು. ಅಲ್ಲಿಗೂ ಸಹ ಭೇಟಿ ಕೊಡ್ಲಿಲ್ಲ. ಲೇಟ್ ಆಯ್ತು ಅಂತ ಹೇಳಿ ಊಟಕ್ಕೆ ಅಂತ ಹೊರಟು ಬಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ ಸಿಟಿ ರೌಂಡ್ಸ್ ಮಾಡಿದ್ರ ಅನ್ನೋ ಅನುಮಾನ ಕೂಡ ಒಟ್ಟಾರೆ ನಾಮಕೆ ವಾಸ್ತೆ ನಡೆದಿರಂತಹ ಸಿಟಿ ರೌಂಡ್ಸ್ ಅನ್ಸುತ್ತೆ. ಈಗ ಮಧ್ಯಾಹ್ನ ಏನಾದ್ರು ಮುಂದುವರಿಸ್ತಾರಾ? ಇಷ್ಟೇನಾ? ಮಧ್ಯಾಹ್ನ ಮುಂದುವರಿಸೋ ಯಾವುದೇ ಪ್ಲಾನ್ ಇಲ್ಲ. ಊಟಕ್ಕೆ ಲೇಟ್ ಆಯ್ತು ಅಂತ ಹೇಳಿ ಅಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದಂತ DK ಶಿವಕುಮಾರ್ ಸೀದಾ ಅವರ ಸರ್ಕಾರಿ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥ. ಮತ್ತೆ ಏನು ಸಿಟಿ ರೌಂಡ್ಸ್ ಹೋಗೋ ಕಾಣ್ತಾ ಇಲ್ಲ ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ಕಿರಣ್ ತಮ್ಮೆಲ್ಲ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.